ಇಷ್ಟ ದಿನ ಈಸಿಯಾಗಿ ಬರ್ತಾ ಇದ್ದಿದ್ದ ಪೇಪರ್ ಫಾರ್ ದ ಫಸ್ಟ್ ಟೈಮ್ ಡಿಫಿಕಲ್ಟ್ ಮಾಡಿಬಿಟ್ಟಿದ್ರು. ಮ್ಯಾನಿಫೆಸ್ಟಿಂಗ್ 1000 ಸಬ್ಸ್ಕ್ರೈಬರ್ಸ್ ಜರ್ನಿನಲ್ಲಿ ಇವತ್ತು ಡೇ 9 ಆಗಿರುತ್ತೆ ಆ್ಯಂಡ್ ನಂಗೆ ಇವತ್ತು ಎಕ್ಸಾಮ್ ಡೇ ಆಗಿತ್ತು. AI ಇನ್ ಮಾಲಿಕ್ಯುಲರ್ ಬಯಾಲಜಿ ಎಕ್ಸಾಮ್ನ ಕೊಡ್ತಾ ಇದ್ದೆ. ಇಷ್ಟು ದಿನ ಈಸಿಯಾಗಿ ಬರ್ತಾ ಇದ್ದಿದ್ದ ಪೇಪರು ಫಾರ್ ದ ಫಸ್ಟ್ ಟೈಮ್ ನಮ್ಮ ಬ್ಯಾಚ್ಗೆ ತುಂಬ ಡಿಫಿಕಲ್ಟ್ ಮಾಡಿಬಿಟ್ಟಿದ್ರು ಆ್ಯಂಡ್ ಎಕ್ಸಾಮ್ ಬರೆದ್ಮೇಲೆ ನಂಗೆ ಯಾವುದಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಹೋಲ್ ಡೇ ರೆಸ್ಟ್ನ ತಗೊಂಡೆ. ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದನೂ ನಾನು ಆಫೀಸ್ ಕಡೆಗೆ ಹೋಗೇ ಇರಲಿಲ್ಲ. ಸೊ ನೆಕ್ಸ್ಟ್ ಡೇ ಎಕ್ಸಾಮ್ನ ಮುಗಿಸ್ಕೊಂಡು ಆಫೀಸಿಗೆ ಹೋಗಿದ್ದೆ. ಈ ಜರ್ನಿಯ ಡೈಲಿ ಪೋಸ್ಟಿಂಗ್ ಇಂದ ನನ್ಗೆ ಅರ್ಥ ಆಗಿದ್ದೇನೆಂದ್ರೆ ಇಟ್ಸ್ ನಾಟ್ ಅಬೌಟ್ ಪೋಸ್ಟಿಂಗ್ ಡೈಲಿ, ಇಟ್ಸ್ ಅಬೌಟ್ ವೆನ್ ಯು ಪೋಸ್ಟ್ ಅಂತ. ಸೊ ಇನ್ಸ್ಟಾಗ್ರಾಮ್ ಸಜೆಷನ್ ಪ್ರಕಾರ ಇನ್ಮೇಲೆ ಎವ್ರಿ ಮಂಡೇ, ವೆನ್ಸ್ಡೇ ಆ್ಯಂಡ್ ಫ್ರೈಡೇ ರಾತ್ರಿ 8 ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಟೀಮ್ದು ಕಾಫಿ ಮೀಟಪ್ ಬೇರೆ ಇತ್ತು ಆ್ಯಂಡ್ ನಮ್ಮ ಕಲೀಗೊಬ್ರದ್ದು ಬರ್ಡೇ ಸೆಲೆಬ್ರೇಷನ್ ಕೂಡ ಇತ್ತು. ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಹಾಗೆ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಏರ್ಲ್ಯಾಂಗನ್ಗೆ. ಇಟ್ ವಾಸ್ ಅ ಲಾಂಗ್ 6 hours ಜರ್ನಿ. ಸೊ ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಎಂಟೈರ್ ಜರ್ನಿ ಸ್ಕ್ರೀನ್ನ ನೋಡೋಕ್ಕಾಗಲ್ಲ ಅಂತಂದೇಳಿ ಈ ಥರದ್ದು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ನ ಹುಡ್ಕೋತಾ ಇದ್ದೀನಿ ನಾನು. ಸ್ವಲ್ಪ ರಿಫ್ರೆಶಿಂಗ್ ಆಗೋ ಇರುತ್ತೆ ಆ್ಯಂಡ್ ಸ್ಕ್ರೀನ್ ಟೈಮ್ ಕೂಡ ಅವಾಯ್ಡ್ ಆಗ್ತಾ ಇದೆ. ಐ ವಾಸ್ ಸೋ ಟಯರ್ಡ್ ಬೈ ದ ಟೈಮ್ ಐ ರೀಚ್ ಹೋಮ್. ಎಲ್ಲನೂ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿತ್ತು. ಸೊ ಇದನ್ನೆಲ್ಲ ತೊಗೊಂಡು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದೇಳಿ ನಿಮಗೆ ಮಂಡೇ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಬಾಯ್.